ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಡ್ರ್ಯಾಗನ್ ಚೀನಾ ಭಾರತದ ಮಗ್ಗುಲಲ್ಲೇ ಹೊಸ ರೈಲ್ವೆ ಯೋಜನೆ ಕೈಗೆತ್ತಿಕೊಳ್ಳೋಕೆ ಮುಂದಾಗಿದೆ. ಚೀನಾದ ಶಿಂಜಿಯಾಂಗ್ ಮತ್ತು ಟಿಬೆಟ್ ಅನ್ನ ಕನೆಕ್ಟ್ ಮಾಡೋ ರೈಲ್ವೆ ಪ್ರಾಜೆಕ್ಟ್ ಅನ್ನ ಆರಂಭಿಸೋಕೆ ಸಜ್ಜಾಗಿದೆ. ಈ ರೈಲ್ವೆ ಲೈನ್ ಚೀನಾ ಮತ್ತು ಭಾರತದ ಗಡಿ ಪ್ರದೇಶ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ಗೆ LACಗೆ ತುಂಬಾ ಹತ್ತಿರ ಆಗಬಹುದು ಮತ್ತು ಭಾರತ ಚೀನಾ ನಡುವಿನ ವಿವಾದಿತ ಅಕ್ಸಾಯ್ ಚೀನ್ ಪ್ರದೇಶದ ಮೂಲಕ ಹಾದು ಹೋಗಬಹುದು ಅನ್ನೋ ವಿಚಾರ ಇದೆ. ನಮ್ಮ ಜಾಗ ಚೀನಾ ವಶದಲ್ಲಿರೋ ಜಾಗ, ಅಲ್ಲಿ ರೈಲ್ವೆ ಲೈನ್ ಹಾಕೋಕೆ ಹೊರಟಿದ್ದಾರೆ ಅಂತ. ಈ ರೈಲು ಶಿಂಜಿಯಾಂಗ್ನ ಹೋಟನ್ ಮತ್ತು ಟಿಬೆಟ್ನ ಲಾಸಾವನ್ನ ಕನೆಕ್ಟ್ ಮಾಡುತ್ತೆ. ಈ ಪ್ರಾಜೆಕ್ಟ್ ಪೂರ್ಣಗೊಂಡ ನಂತರ ಚೀನಾದ ವಾಯುವ್ಯ ಮತ್ತು ನೈಋತ್ಯ ಭಾಗವನ್ನು ಸಂಪರ್ಕಿಸೋ 2000 ಕಿಲೋಮೀಟರ್ ಉದ್ದದ ರೈಲ್ವೆ ಮಾರ್ಗ ನಿರ್ಮಾಣವಾಗುತ್ತೆ ಅಂತ ಚೀನಾ ಹೇಳಿಕೊಂಡಿದೆ. ಟಿಬೆಟ್ನಲ್ಲಿ ಚೀನಾ ಈಗ ಆಲ್ರೆಡಿ ಕೆಂಗಾಯ್ ಟಿಬೆಟ್, ಲಾಸಾ ಶಿಗಾಟ್ಸೆ ಮತ್ತು ಲಾಸಾ ನಿಯಾಂಗ್ಚಿ ಸಂಪರ್ಕಿಸೋ 3 ರೈಲ್ವೆ ಲೈನ್ಗಳನ್ನು ಹೊಂದಿದೆ. ಈಗ ಮತ್ತೆ ಹೊಸ ರೈಲ್ವೆ ಪ್ರಾಜೆಕ್ಟ್ಗೆ ಕೈ ಹಾಕಿದೆ. ಈ ಲೈನ್ ಶಿಂಜಿಯಾಂಗ್ನಿಂದ ಭಾರತ ಚೀನಾ ವಿವಾದಿತ ಅಕ್ಸಾಯ್ ಚೀನ್ ಮೂಲಕ ಟಿಬೆಟ್ಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಭಾರತಕ್ಕೆ ಇದು ದೊಡ್ಡ ಎಚ್ಚರಿಕೆಯ ಗಂಟೆ ಅಂತ ಪರಿಗಣಿಸಲಾಗ್ತಿದೆ. ಟ್ಯಾರಿಫ್ ಹೆಸರಲ್ಲಿ ಭಾರತದ ಮೇಲೆ ದಾದಾಗಿರಿ ಮಾಡ್ತಿರೋ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಗ ಮತ್ತೊಂದು ದೊಡ್ಡ ಉದ್ದಟತನದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತಕ್ಕೆ ಹೊಡೆತ ಕೊಟ್ಟಿರೋದ್ರಿಂದ ರಷ್ಯಾಗೆ ದೊಡ್ಡ ಏಟ್ ಬಿದ್ದಿದೆ ಅಂತ ಹೇಳಿ ಅವರೇ ಕ್ಲೇಮ್ ಮಾಡ್ಕೊಂಡಿದ್ದಾರೆ. ಟ್ರಂಪ್ ಭಾರತವನ್ನ ಮತ್ತೆ ಕೆಣಕೋ ಪ್ರಯತ್ನ ಮಾಡಿದ್ದಾರೆ. ವೈಟ್ ಹೌಸ್ನಲ್ಲಿ ಮಾತನಾಡಿರೋ ಟ್ರಂಪ್, ರಷ್ಯಾ ಒಂದು ದೊಡ್ಡ ರಾಷ್ಟ್ರ, ಅವರು ಮತ್ತೆ ತಮ್ಮ ರಾಷ್ಟ್ರವನ್ನು ಬಲಿಷ್ಠಗೊಳಿಸಬೇಕಾಗಿದೆ. ಅವರ ಬಳಿ ಅಂಥ ಸಾಮರ್ಥ್ಯ ಕೂಡ ಇದೆ, ಆದರೆ ಅವರು ಚೆನ್ನಾಗಿ ಕೆಲಸ ಮಾಡ್ತಿಲ್ಲ. ಅವರ ಆರ್ಥಿಕತೆ ಸರಿದಾರಿಲಿ ಹೋಗ್ತಾ ಇಲ್ಲ. ನಮ್ಮ ಟ್ಯಾರಿಫ್ನಿಂದ ಅವರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಅದರಲ್ಲೂ ರಷ್ಯಾದಿಂದ ತೈಲ ತರಿಸ್ಕೊಂಡ್ರೆ ಭಾರತದ ಮೇಲೆ 50% ಟ್ಯಾರಿಫ್ ಇರೋದಾಗಿ ಹೇಳಿದ್ದೀವಿ. ಅದರಿಂದ ಈಗ ರಷ್ಯಾ ಎಕಾನಮಿಗೆ ಇನ್ನಷ್ಟು ಪೆಟ್ಟು ಬೀಳ್ತಾ ಇದೆ ಅಂತ ಹೇಳಿದ್ದಾರೆ. ಅಂದರೆ ನೋಡ್ರಿ, ಭಾರತಕ್ಕೆ ಟ್ಯಾರಿಫ್ ಹಾಕಿ ಹೇಗೆ ರಷ್ಯಾ ಆರ್ಥಿಕತೆಗೆ ಪೆಟ್ಟು ಕೊಟ್ವಿ ಅಂತ ಹೇಳೋ ಮೂಲಕ ಭಾರತವನ್ನು ನಾವು ಆಲ್ರೆಡಿ ಬಗ್ಗಿಸಿ ಆಗಿದೆ. ಅದರಿಂದ ಭಾರತ ಹೆದರಿ ತೈಲ ತರಿಸ್ತಾ ಇಲ್ಲ, ಅದರಿಂದ ರಷ್ಯಾಕ್ಕೆ ಪೆಟ್ಟಾಗಿದೆ ಅನ್ನೋ ಕನ್ಕ್ಲೂಷನ್ಗೆ ಅವರೇ ವ್ಯಕ್ತಪಡಿಸಿದಂಗೆ ಕಾಣಿಸ್ತಾ ಇದೆ. ಇದು ಭಾರತ ಸದ್ಯ ಪ್ರತಿದಿನ ರಷ್ಯಾದಿಂದ 1.4 ರಿಂದ 1.8 ಮಿಲಿಯನ್ ಬ್ಯಾರಲ್ನಷ್ಟು, ಎಷ್ಟು 1.8 ಮಿಲಿಯನ್ ಬ್ಯಾರಲ್ ಅಂದರೆ 18 ಲಕ್ಷ ಬ್ಯಾರಲ್ನಷ್ಟು ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ತಿದೆ. ಆದರೆ ಚೀನಾ ಭಾರತಕ್ಕಿಂತ ಜಾಸ್ತಿ 2.4 ಮಿಲಿಯನ್ ಬ್ಯಾರಲ್, 24 ಲಕ್ಷ ಬ್ಯಾರಲ್ಗೂ ಅಧಿಕ ಕಚ್ಚಾ ತೈಲ ತರಿಸ್ಕೊಳ್ತಾ ಇದ್ದಾರೆ. ಆದರೆ ದಮ್ ಇಲ್ಲ ಟ್ರಂಪ್ಗೆ ಚೈನಾ ಮೇಲೆ ಆರ್ಭಟ ಇಡೋಕೆ. ಆದರೆ ಭಾರತದ ಮೇಲೆ ಮಾತ್ರ ಹಾರಾಡ್ತಿದ್ದಾರೆ. ಯಾಕಂದರೆ ನಮ್ಮ ಹತ್ರ ಲೆವರೇಜ್ ಇಲ್ಲ, ಅವ್ರ ಹತ್ರ ಲೆವರೇಜ್ ಇದೆ. ಏನು ಲೆವರೇಜ್ ಅಂತ ಹೇಳಿದ್ರೆ ಅದನ್ನು ಇವತ್ತು ಬೆಳಿಗ್ಗೆ ಅಷ್ಟೇ ಪಬ್ಲಿಷ್ ಆಗಿರೋ ಈ ರಿಪೋರ್ಟಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ ಸ್ನೇಹಿತರೆ. ಒಂದು ಕಂಟ್ರಿಗೆ ಲೆವರೇಜ್ ಅನ್ನೋದು ಎಂಥ ನ್ಯಾಷನಲ್ ಪವರ್ ಅಂತ ಅದನ್ನು ನೀವು ಚೆಕ್ ಮಾಡ್ಬೋದು. ಇವತ್ತು ಬೆಳಿಗ್ಗೆ ಅಷ್ಟೇ ಈ ವಿಡಿಯೋ ಪಬ್ಲಿಷ್ ಆಗಿದೆ. ಅದರ ಕಡೆ ಟರ್ಕಿ ಕೂಡ ಪ್ರತಿದಿನ 0.4 ಮಿಲಿಯನ್ ಬ್ಯಾರಲ್ನಷ್ಟು ಕಚ್ಚಾ ತೈಲ ಆಮದು ಮಾಡಿಕೊಳ್ತಿದೆ. ಆದರೆ ಚೀನಾ, ಟರ್ಕಿ ಇಬ್ಬರಿಗೂ ಅಮೆರಿಕ ಏನೂ ಮಾಡಿಲ್ಲ, ಟ್ಯಾರಿಫ್ನು ಮುಂದೂಡಿದ್ದಾರೆ. ಮತ್ತೊಂದು ಕಡೆ ಯುರೋಪಿಯನ್ ಯೂನಿಯನ್ ಇವತ್ತಿಗೂ 67.5 ಬಿಲಿಯನ್ ಯೂರೋ ವ್ಯಾಪಾರ ನಡೆಸ್ತಾರೆ ಯುರೋಪ್ನವರು ರಷ್ಯಾ ಜೊತೆಗೆ. 67 ಬಿಲಿಯನ್ ಯೂರೋ ವ್ಯಾಪಾರ. ಟ್ರಂಪ್ ಫ್ರೆಂಡ್ಸ್, ಅವ್ರ ಸುದ್ದಿಗೂ ಟ್ರಂಪ್ ಹೋಗ್ತಾ ಇಲ್ಲ. ಆದರೆ ಭಾರತಕ್ಕೆ ಮಾತ್ರ ತೊಂದರೆ ಕೊಡಕ್ಕೆ ಬರ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಾನು ಇನ್ನೂ ರಷ್ಯಾ ವಿರುದ್ಧ ಇನ್ನೂ ದೊಡ್ಡ ನಿರ್ಧಾರ ಕೈಗೊಳ್ಳೋಕೆ ರೆಡಿ ಆಗ್ತಾ ಇದ್ದೀನಿ, ಅದಕ್ಕೂ ತಯಾರಿ ಮಾಡ್ತಾ ಇದ್ದೀನಿ. ಆದರೆ ನನ್ನನ್ನು ಮೀಟ್ ಆಗಬೇಕು ಅಂತ ರಷ್ಯಾ ಅಧ್ಯಕ್ಷ ಪುಟಿನ್ರಿಂದ ಕಾಲ್ ಬಂತು. ಸೊ ಅವ್ರನ್ನ ಭೇಟಿಯಾಗಿ ಚರ್ಚೆ ಮಾಡ್ತೀನಿ, ಅದನ್ನೆಲ್ಲ ನೋಡಿಕೊಂಡು ಮುಂದಿನ ತೀರ್ಮಾನ ಮಾಡ್ತೀನಿ ಅಂತ ಅಲಾಸ್ಕಾದ ಶುಕ್ರವಾರದ ಮೀಟಿಂಗ್ ಇದೆಯಲ್ಲ ಅಲಾಸ್ಕಾದಲ್ಲಿ, ಅದಕ್ಕೂ ಮುಂಚೆ ಪ್ರೆಷರ್ ಬಿಲ್ಡ್ ಮಾಡೋ ಪ್ರಯತ್ನವನ್ನು ಟ್ರಂಪ್ ಮಾಡಿದ್ದಾರೆ. ಜೊತೆಗೆ ಟ್ರಂಪ್ ಏನು ಮಾಡಿದ್ದಾರೆ ಗೊತ್ತಾ, ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನೋ ಹಾಗೆ ಭಾರತಕ್ಕೆ ಟ್ಯಾರಿಫ್ ಹಾಕಿ ಈಗ ಚೀನಾವನ್ನು ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾರೆ ಕರ್ಕೊಂಬಂದು. ಈಗ ಚೀನಾಗೆ ಮತ್ತೆ 90 ದಿನ ಅಂದರೆ ನವೆಂಬರ್ 10ರವರೆಗೆ ಯಾವುದೇ ಟ್ಯಾರಿಫ್ ಹೇರಲ್ಲ, ಅವರೊಟ್ಟಿಗೆ ಮಾತುಕತೆ ಮುಂದುವರಿಸ್ತಾನೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಟ್ರಂಪ್ ಎಕ್ಸಿಕ್ಯೂಟಿವ್ ಆರ್ಡರ್ ಕೂಡ ಹೊರಡಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಚೀನಾ ಕೂಡ ಅಮೆರಿಕ ಮೇಲಿದ್ದ ಒಂದಷ್ಟು ನಿರ್ಬಂಧವನ್ನು ಸಡಿಲಿಸಿದೆ. ಮುಂದಿನ 90 ದಿನಗಳವರೆಗೆ ಅಮೆರಿಕದ ಸರಕುಗಳ ಮೇಲಿದ 24% ಹೆಚ್ಚುವರಿ ಟ್ಯಾರಿಫ್ ಅನ್ನ ಈಗಿಂದೀಗಲೇ ಸ್ಥಗಿತಗೊಳಿಸ್ತೀವಿ ಅಂತ ಚೀನಾ ಕೂಡ ಹೇಳಿದೆ. ಏನು ಭಾರತದ ಮೇಲಿನ ಟ್ಯಾರಿಫ್ ಕ್ರಮಕ್ಕೆ ಅಮೆರಿಕದಲ್ಲಿ ಮತ್ತೆ ವಿರೋಧ ವ್ಯಕ್ತವಾಗ್ತಿದೆ. ಅಮೆರಿಕ ಭಾರತದ ಮೇಲೆ ಹೇರಿರುವ 50% ಟ್ಯಾರಿಫ್ಗೆ ಅಮೆರಿಕದ ರಕ್ಷಣಾ ಇಲಾಖೆಯ ಮಾಜಿ ಅಧಿಕಾರಿ ಮೈಕೆಲ್ ರೂಬಿನ್ ರಿಯಾಕ್ಟ್ ಮಾಡಿದ್ದಾರೆ. ಟ್ರಂಪ್ ಭಾರತವನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಟ್ರಂಪ್ ಒಬ್ಬ ಕುದುರೆ ವ್ಯಾಪಾರಿ, ಬರೀ ಅವ್ರ ತಲೆಯಲ್ಲಿ ನೊಬೆಲ್ ಪ್ರಶಸ್ತಿ ಗೆಲ್ಲೋ ಹುಚ್ಚಷ್ಟೇ ಇದೆ. ಅಮೆರಿಕ ಇಂಧನ ವ್ಯಾಪಾರ ವಿಚಾರದಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಅನ್ನು ಅನುಸರಿಸ್ತಾ ಇದೆ.
ಅಮೆರಿಕ ರಷ್ಯಾದಿಂದ ಯುರೇನಿಯಂ ಹೆಕ್ಸಾಫ್ಲೋರೈಡ್ ಮತ್ತು ಇತರ ಖನಿಜಗಳನ್ನು ಅವರು ತರಿಸ್ಕೊಳ್ತಾರೆ. ಬೇರೆ ರಾಷ್ಟ್ರಗಳು ರಷ್ಯಾದಿಂದ ತೈಲ ತರಿಸ್ಕೊಂಡ್ರೆ ವಿರೋಧಿಸ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತ ಹೇಳಿದ್ದಾರೆ. ಇನ್ನು PM ನರೇಂದ್ರ ಮೋದಿ ಅವರನ್ನ ಕೂಡ ಹೊಗಳಿದ್ದಾರೆ ಮೈಕೆಲ್ ರೂಬಿನ್. ಭಾರತದ ಹಿತಾಸಕ್ತಿಗಳನ್ನ ಕಾಪಾಡುತ್ತಿರೋ PM ನರೇಂದ್ರ ಮೋದಿ ಮುಂದೊಂದು ದಿನ ಅವರನ್ನ ಇತಿಹಾಸಕಾರರು ನೆನಪಿಟ್ಟುಕೊಳ್ತಾರೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಅಮೆರಿಕ ಭಾರತವನ್ನ ಏನೂ ಮಾಡಕ ಆಗಲ್ಲ ಅನ್ನೋದನ್ನ ಕೂಡ ತಿಳ್ಕೊಂಡಿದೆ ಅಂತಲೂ ರೂಬಿನ್ ಹೇಳಿದ್ದಾರೆ. ಇದೇ ವೇಳೆ ಅಮೆರಿಕದಲ್ಲಿ ನಿಂತು ಭಾರತಕ್ಕೆ ನ್ಯೂಕ್ಲಿಯರ್ ಬೆದರಿಕೆ ಹಾಕಿರೋ ಪಾಕ್ ಸೇನಾ ಮುಖ್ಯಸ್ಥ ಆಸಾಯಂ ಮುನೀರ್ನನ್ನ ಕೂಡ ತರಾಟೆಗೆ ತಗೊಂಡಿದ್ದಾರೆ. ಈ ಆಸಾಯಂ ಮುನೀರ ವಸ್ತ್ರ ಹಾಕೊಂಡಿರೋ ಉಗ್ರ. ಈತ ಅಮೆರಿಕದ ಅವಳಿ ಕಟ್ಟಡ ಉರುಳಿಸಿದ ಜಾಗತಿಕ ಉಗ್ರನಿಗೆ ಈಕ್ವಲ್ ಅಂತ ಹೇಳಿ ಕರೆದಿದ್ದಾರೆ. ಇನ್ನು ಪಕ್ಕದ ಪಾಕಿಸ್ತಾನ ಹಾಗೂ ಅಮೆರಿಕ ನಡುವಿನ ಸಂಬಂಧದಲ್ಲಿ ದೊಡ್ಡ ಬೆಳವಣಿಗೆಯಾಗ್ತಿದೆ. ಪಾಕ್ನ ಪ್ರತಿದಿನ ಹರಿದು ಮುಗ್ತಾ ಇರೋ ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಿರೋ ಬಲೂಚಿ ಹೋರಾಟಗಾರರನ್ನ ಅಮೆರಿಕ ಈಗ ಉಗ್ರ ಸಂಘಟನೆ ಅಂತ ಪರಿಗಣಿಸಿದೆ. ಬಲೂಚ್ ಲಿಬರೇಷನ್ ಆರ್ಮಿ BLA ಮತ್ತು ಅದರ ಪ್ರಾಕ್ಸಿ ಗುಂಪು ಮಜೀದ್ ಬ್ರಿಗೇಡ್ ಅನ್ನ ವಿದೇಶಿ ಭಯೋತ್ಪಾದಕ ಸಂಘಟನೆ ಅಂತ ಅನೌನ್ಸ್ ಮಾಡಿದ್ದಾರೆ. ಈ ಬಗ್ಗೆ ಅಮೆರಿಕದ ಸ್ಟೇಟ್ ಸೆಕ್ರೆಟರಿ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಅದರಲ್ಲಿ 2019ರಿಂದಲೂ ಮಜೀದ್ ಬ್ರಿಗೇಡ್ ಸೇರಿದಂತೆ BLA ಪಾಕ್ನಲ್ಲಿ ಹೆಚ್ಚಿನ ದಾಳಿಗಳನ್ನು ಮಾಡ್ತಿದ್ದಾರೆ. ಹಾಗೆ ಅವುಗಳ ಹೊಣೆಯನ್ನು ಕೂಡ ಅವರೇ ವಹಿಸಿಕೊಂಡಿದ್ದಾರೆ. BLAನನ್ನ ಅಮೆರಿಕ ಆಲ್ರೆಡಿ 2019ರಲ್ಲಿ ವಿಶೇಷವಾಗಿ ಗೊತ್ತುಪಡಿಸಿದ ಉಗ್ರ ಸಂಘಟನೆ ಅಂತ ಲೇಬಲ್ ಮಾಡಿತ್ತು. ಅದಾದ ನಂತರ ಕೂಡ ಈ ಸಂಘಟನೆ ಹಲವು ದಾಳಿಗಳನ್ನು ಮಾಡ್ತಾ ಬಂದಿದೆ. ಹೀಗಾಗಿ ಎರಡನ್ನು ಅಧಿಕೃತವಾಗಿ ವಿದೇಶಿ ಉಗ್ರ ಸಂಘಟನೆಗಳು ಅಂತ ಗುರುತಿಸಲಾಗಿದೆ ಅಂತ ಹೇಳಿದ್ದಾರೆ. 2024ರಲ್ಲಿ ಕರಾಚಿ ಏರ್ಪೋರ್ಟ್ ಬಳಿ ಹಾಗೂ ಗ್ವಾದರ್ ಪೋರ್ಟ್ ಬಳಿ ನಡೆದ ದಾಳಿಗಳನ್ನು ಇದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಇದರ ಜೊತೆಗೆ ಕ್ವೆಟ್ಟಾ ಟು ಪೇಶಾವರ್ ಜಾಫರ್ ಎಕ್ಸ್ಪ್ರೆಸ್ ಟ್ರೈನ್ ಅನ್ನ ಬಲೂಚಿಗಳು ಹೈಜಾಕ್ ಮಾಡಿದ್ರಲ್ಲ, ಅದನ್ನು ಕೂಡ ಸ್ಟೇಟ್ಮೆಂಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಮೂಲಕ TRF ಅನ್ನ ಉಗ್ರ ಸಂಘಟನೆ ಅಂತ ಅಮೆರಿಕ ಗುರುತಿಸ್ತಲ್ಲ, ಮುನೀರ್ ಹೋಗಿ ಹತ್ತಿರುತ್ತೆ, ಅಯ್ಯೋ ನೀವು ಘೋಷಿಸ್ಬಿಟ್ರಲ್ಲ ಹಾಗೆ ಹೀಗೆ ಅಂತ ಹೇಳಿ, ತಗೋ ನಿಮಗೆ ಸಮಸ್ಯೆ ಕೊಡ್ತಿರೋ ಒಂದು ಸಂಘಟನೆನ ಕೂಡ ಘೋಷಿಸ್ತೀವಿ ತಗೊಳ್ಳಿ ಅಂತ ಹೇಳಿ ನಿಮಗೊಂಚೂರು ಸಮಾಧಾನ ಮಾಡೋಣ ಅಂತ ಅಮೆರಿಕ ಈಗ BLA ಅನ್ನ ಉಗ್ರ ಸಂಘಟನೆ ಅಂತ ಘೋಷಿಸಿರೋ ತರ ಕಾಣಿಸ್ತಾ ಇದೆ. ಏನೋ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ನಿಂದ ಇನ್ನೂ ಚೇತರಿಸಿಕೊಂಡಿಲ್ಲ ಪಾಕಿಸ್ತಾನ. ಇನ್ನೂ ಅವರ ಏರ್ ಬೇಸ್ಗಳು ಓಪನ್ ಆಗಿಲ್ಲ ಕೆಲವು. ಆದರೂ ಕೂಡ ಅಲ್ಲಿನ ಕೆಲ ಲೀಡರ್ಗಳು, ಈ ಲೀಡರ್ ಇದು ನೋಡಿ, ಈ ವ್ಯಕ್ತಿ ಬಿಲಾವಲ್ ಭುಟ್ಟೋ ಜರ್ದಾರಿ, ಈತ ಮತ್ತೆ ಈಗ ಯುದ್ಧೋತ್ಸಾಹವನ್ನು ತೋರಿಸಿದೆ. ಇದು ಆಸಾಯಂ ಮುನೀರ್ ನಂತರ ಪಾಕ್ನ ಮಾಜಿ ವಿದೇಶಾಂಗ ಮಂತ್ರಿ, ಪಾಕಿಗಳಿಂದಲೇ ಇಮ್ಮೆಚೂರ್ ಪೊಲಿಟಿಕಲ್ ಚೈಲ್ಡ್ ಅಂತ ಕರೆಸ್ಕೊಳ್ಳೋ ಬೇಬಿ ಭುಟ್ಟೋ, ಈ ಬಿಲಾವಲ್ ಭುಟ್ಟೋ ಮತ್ತೆ ಯುದ್ಧ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಇವೆಂಟ್ ಒಂದರಲ್ಲಿ ಮಾತನಾಡಿದ ಭುಟ್ಟೋ, ಸಿಂಧು ಒಪ್ಪಂದವನ್ನ ಅಮಾನತಿನಲ್ಲಿಟ್ಟಿರೋ ನಿರ್ಧಾರವನ್ನ ಭಾರತ ಹೀಗೆ ಕಂಟಿನ್ಯೂ ಮಾಡಿದ್ರೆ ಯುದ್ಧ ಮಾಡ್ತೀವಿ, ಪಾಕ್ನ ಪ್ರತಿ ಪ್ರಜೆ ಕೂಡ ಯುದ್ಧಕ್ಕೆ ಸಿದ್ಧ ಅಂತ ಭುಟ್ಟೋ ಹೇಳಿದ್ದಾರೆ. ಅಲ್ಲದೆ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಭಾರತ ಸುಖ ಸುಮ್ಮನೆ ನಮ್ಮ ಮೇಲೆ ದಾಳಿ ಮಾಡ್ತು, ಅನಾಗರಿಕತೆಯನ್ನು ಪ್ರದರ್ಶಿಸಿತು. ಆದರೆ ನಮ್ಮ ಸಶಸ್ತ್ರ ಪಡೆಗಳು ಭಾರತಕ್ಕೆ ಐತಿಹಾಸಿಕ ಉತ್ತರ ಕೊಟ್ಟುವಂತ ಬೋಗಸ್ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹೀಗೆ ಮತ್ತೆ ಆಪರೇಷನ್ ಸಿಂಧೂರ್ ಅಂತ ಹೇಳಿ ನಮ್ಮ ಮೇಲೆ ದಾಳಿ ಮಾಡೋಕೆ ಬಂದ್ರೆ ನಾವು ಸುಮ್ಮನಿರಲ್ಲ, ಪಾಕ್ನ ಎಲ್ಲ ಪ್ರಾಂತ್ಯದ ಜನ ಭಾರತದ ಮೇಲೆ ದಾಳಿ ಮಾಡೋಕೆ ರೆಡಿ ಆಗಿದ್ದಾರೆ. ಈ ಯುದ್ಧದಲ್ಲಿ ಖಂಡಿತ ನಿಮ್ಮನ್ನು ಸೋಲಿಸ್ತೀವಿ. ಪಾಕಿಸ್ತಾನದ ಜನ ಸಿಂಧು ನದಿ ವ್ಯವಸ್ಥೆ ಎಲ್ಲ 6 ನದಿಗಳನ್ನ ವಶಪಡಿಸಿಕೊಳ್ಳೋಕೆ ರೆಡಿ ಆಗಿದ್ದಾರೆ. ಪಾಕಿಸ್ತಾನ ಯಾವತ್ತಿಗೂ ತಲೆಬಾಗಲ್ಲ ಅಂತ ಭುಟ್ಟೋ ಕಿರುಚಾಡಿ ಗಂಟ್ಲು ಹರ್ಕೊಂಡಿದೆ. ಇನ್ನು ಈ ಬೇಬಿ ಭುಟ್ಟೋ ಇಷ್ಟೆಲ್ಲ ಅರ್ಚಾಡಿ ಕಿರ್ಚಾಡ್ತಿರೋ ಹೊತ್ತಲ್ಲಿ ಪಾಕಿಸ್ತಾನ ಮತ್ತೆ ಭಾರತದ ಮುಂದೆ ಮಂಡಿ ಕೂಡ ಊರಿದೆ. ದಯವಿಟ್ಟು ಅಮಾನತಿನಲ್ಲಿಟ್ಟಿರೋ ಸಿಂಧು ನದಿ ಒಪ್ಪಂದವನ್ನ ರಿಸ್ಟೋರ್ ಮಾಡಿ ನಮಗೆ ನೀರು ಬಿಡಿ ಅಂತ ಒತ್ತಾಯಿಸಿದೆ. ಸಿಂಧು ಜಲ ಒಪ್ಪಂದದ ನಿಯಮಗಳನ್ನು ಅನುಸರಿಸೋಕೆ ಪಾಕಿಸ್ತಾನ ಕಮಿಟ್ ಆಗಿದೆ. ಭಾರತ ಸಸ್ಪೆಂಡ್ ಮಾಡಿಟ್ಟಿರೋ ಈ ಒಪ್ಪಂದವನ್ನ ಶೀಘ್ರ ರಿಸ್ಟೋರ್ ಮಾಡುತ್ತೆ ಅಂತ ನಾವು ಭಾವಿಸ್ತೀವಿ ಅಂತ ವಿದೇಶಾಂಗ ಇಲಾಖೆ ಒಂಥರ ಕೇಳ್ಕೊಳ್ಳೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದೆ. ಹಾಗೆ ಈ ಪಾಕ್ ವಿದೇಶಾಂಗ ಇಲಾಖೆ ಮುನೀರ್ ಹೇಳಿಕೆಯನ್ನು ಮರ್ತಿರೋ ಹಾಗೆ ಕಾಣಿಸ್ತಾ ಇದೆ. ಅಮೆರಿಕದಲ್ಲಿ ನಿಂತು ಆಸಾಮ್ ಮುನೀರ್ ಭಾರತ ಸಿಂಧು ಒಪ್ಪಂದವನ್ನ ಸಸ್ಪೆಂಡ್ ಮಾಡಿದೆ, ಡ್ಯಾಮ್ ಕಟ್ತೀವಿ ಅಂತ ಹೇಳ್ತಿದ್ದಾರೆ. ಕಟ್ಟೋ ತನಕ ವೇಟ್ ಮಾಡ್ತೀವಿ, ಕಟ್ಟದ ಮೇಲೆ ಒಂದು 10 ಮಿಸೈಲ್ ಹಾಕಿ ಡಮ್ ಅನ್ಸ್ಬಿಡ್ತೀವಿ ಡ್ಯಾಮ್ನ. ಸಿಂಧು ನದಿ ಭಾರತದ ಫ್ಯಾಮಿಲಿ ಪ್ರಾಪರ್ಟಿ ಅಲ್ಲ, ನಮ್ಮ ಹತ್ರ ಮಿಸೈಲ್ಗಳಿಗೇನು ಕೊರತೆ ಇಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿತ್ತು ಫೀಲ್ಡ್ ಮಾರ್ಷಲ್ ಮುನೀರು. ಈಗ ಮತ್ತೆ ಪಾಕ್ ದಯವಿಟ್ಟು ನೀರು ಬಿಡಬೇಡಿ ಅಂತ ಹೇಳಿ ವಿದೇಶಾಂಗ ಇಲಾಖೆ ಮೂಲಕ ಸ್ವಲ್ಪ ಸಾಫ್ಟ್ ಆಗಿ ಕೇಳಿದೆ. ಪಾಕಿಸ್ತಾನದ ಸ್ಟ್ರಾಟಜಿ ತುಂಬಾ ಚೆನ್ನಾಗಿದೆ, ಅಗ್ರೆಸಿವ್ ಆಗಿ ಕೇಳು, ಹೆದರಿಸೋಕೆ ಟ್ರೈ ಮಾಡು, ಕೇಳಿಲ್ವಾ ಆಮೇಲೆ ಭಿಕ್ಷೆ ಬಿಡ್ಬಿಡು, ಆ ಮೂಲಕನಾದ್ರೂ ಕೇಳು, ಪಡ್ಕೋ, ಆ ಸ್ಟ್ರಾಟಜಿ. ಇನ್ನು ಅಮೆರಿಕದಲ್ಲಿ ನಿಂತು ಫೀಲ್ಡ್ ಮಾರ್ಷಲ್ ಆಸಾಮ್ ಮುನೀರ್ ಹಾಕಿದ್ದ ನ್ಯೂಕ್ಲಿಯರ್ ಬೆದರಿಕೆಯನ್ನ ಭಾರತ ಖಂಡಿಸಿತ್ತು. ಅಲ್ಲದೆ ಇಡೀ ಜಗತ್ತೇ ಪಾಕಿಸ್ತಾನದ ಹೇಳಿಕೆ ಎಷ್ಟು ಬೇಜವಾಬ್ದಾರಿ ಹೇಳಿಕೆ ಅನ್ನೋದನ್ನ ಜಡ್ಜ್ ಮಾಡಬಹುದು ಅಂತ ಹೇಳಿತ್ತು. ಇದಕ್ಕೀಗ ಪಾಕ್ ರಿಯಾಕ್ಟ್ ಮಾಡಿದೆ. ಇಲ್ಲ ಮುನೀರ್ ಹಂಗೆಲ್ಲ ಹೇಳೇ ಇಲ್ಲ, ಹೇಳಿಕೆಯನ್ನ ತಿರುಚಲಾಗಿದೆ, ಭಾರತ ಕೊಟ್ಟಿರೋ ಹೇಳಿಕೆ ನಾವು ಬಲವಾಗಿ ಖಂಡಿಸ್ತೀವಿ, ತಿರಸ್ಕರಿಸ್ತೀವಿ ಅಂತ ಪಾಕ್ ವಿದೇಶಾಂಗ ಇಲಾಖೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಜೊತೆಗೆ ನಾವು ಜವಾಬ್ದಾರಿಯುತ ಪರಮಾಣು ಸಶಕ್ತ ರಾಷ್ಟ್ರ, ನ್ಯೂಕ್ಲಿಯರ್ ಕಮಾಂಡ್ ಮತ್ತು ಕಂಟ್ರೋಲ್ ಸ್ಟ್ರಕ್ಚರ್ ಪಾಕ್ ಸರ್ಕಾರದ ಕೈಯಲ್ಲಿದೆ. ಪಾಕ್ ಸರ್ಕಾರ ಯಾರ ಕೈಯಲ್ಲಿದೆ ಅದನ್ನು ಹೇಳಿ. ಮುನೀರ್ ಕೈಲಿ ಏನೂ ಇಲ್ವಂತೆ, ಎಲ್ಲ ಪಾಕ್ ಸರ್ಕಾರದ ಕೈಲಿದೆಯಂತೆ. ಸರಿ, ಮುನೀರ್ ಕೈಲಿ ಏನೂ ಇಲ್ಲ, ಎಲ್ಲ ಪಾಕ್ ಸರ್ಕಾರದ ಕೈಲೇ ಇರೋದು. ಪಾಕ್ ಸರ್ಕಾರ ಯಾರ ಕೈಲಿದೆ ಅದನ್ನು ಹೇಳಬೇಕು ಪಾಕಿಸ್ತಾನ. ಇನ್ನು ಆಪರೇಷನ್ ಸಿಂಧೂರ್ನಲ್ಲಿ ದೊಡ್ಡ ಹೊಡೆತ ತಿಂದಿರೋ ಪಾಕಿಸ್ತಾನ ಇಸ್ಲಾಮಾಬಾದ್ನಲ್ಲಿರೋ ಭಾರತದ ಹೈಕಮಿಷನ್ ಅಧಿಕಾರಿಗಳಿಗೆ ಕಿರುಕುಳ ಕೊಡ್ತಾ ಇದೆ ಅಂತ ಗೊತ್ತಾಗಿದೆ. ಅಲ್ಲಿರೋ ಅಧಿಕಾರಿಗಳಿಗೆ ಅಡಿಗೆ ಮಾಡ್ಕೊಳ್ಳೋಕೆ ಗ್ಯಾಸ್ ನೀಡ್ತಾ ಇಲ್ಲ. ಪಾಕ್ ಅಧಿಕಾರಿಗಳು ಗ್ಯಾಸ್ ವಿತರಣೆ ಮಾಡೋರಿಗೆ ಭಾರತದ ಅಧಿಕಾರಿಗಳಿಗೆ ಗ್ಯಾಸ್ ಕೊಡದಂತೆ ಆದೇಶಿಸಿದ್ದಾರೆ ಅಂತ ಗೊತ್ತಾಗಿದೆ.
ಹಾಗೆ ಕುಡಿಯೋಕೆ ಶುದ್ಧ ನೀರನ್ನು ಕೂಡ ಕೊಡ್ತಾ ಇಲ್ಲ. ಭಾರತದ ಹೈಕಮಿಷನ್ ಅಧಿಕಾರಿಗಳಿಗೆ ಶುದ್ಧ ನೀರು ಕೂಡ ಕೊಡಬೇಡಿ ಅಂತ ಹೇಳಿ ಆದೇಶ ಕೊಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ. ಇದರ ಜೊತೆಗೆ ಹೈಕಮಿಷನ್ ಅಧಿಕಾರಿಗಳಿಗೆ ಪಾಕ್ನ ನ್ಯೂಸ್ ಪೇಪರ್ ಕೂಡ ಕೊಡ್ತಾ ಇಲ್ಲ. ರಷ್ಯಾದ ಶಾಡೋ ಫ್ಲೀಟ್ಗೆ ಸೇರಿದೆ ಅಂತ ಹೇಳಲಾಗ್ತಿರೋ ಆಯಿಲ್ ಶಿಪ್ನ ಅಧಿಕಾರಿಗಳ ಮೇಲೆ ಫಿನ್ಲ್ಯಾಂಡ್ ಕ್ರಿಮಿನಲ್ ಕೇಸ್ ಹಾಕಿದೆ. ಡಿಸೆಂಬರ್ನಲ್ಲಿ ಈ ಶಿಪ್ ಗಲ್ಫ್ ಆಫ್ ಫಿನ್ಲ್ಯಾಂಡ್ನಲ್ಲಿನ 5 ಬಾಲ್ಟಿಕ್ ಸಿ ಕೇಬಲ್ಗಳನ್ನು ಕಟ್ ಮಾಡಿದೆ ಅಂತ ಹೇಳಿ ಫಿನ್ಲ್ಯಾಂಡ್ ಆರೋಪಿಸಿ ಕೇಸ್ ಹಾಕಿದೆ. ಈ ಕೇಬಲ್ಗಳು ಕಟ್ ಆಗಿರೋದ್ರಿಂದ ಸುಮಾರು $70 ಮಿಲಿಯನ್ ಲಾಸ್ ಆಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಅತ್ತ ಸುಡಾನ್ನಲ್ಲಿ ಅರೆ ಸೇನಾಪಡೆ ಮತ್ತು ಸೇನೆ ನಡುವಿನ ಯುದ್ಧ ಮುಂದುವರೆದಿದೆ. ಅವ್ರದೇ ದೇಶದ ಸೇನೆ ಮತ್ತು ಅರೆ ಸೇನಾ ಪಡೆಗಳು ಹೊಡೆದಾಡ್ತಿರೋದು. ನಿಮಗೆ ಹಿಂದೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಅಲ್ಲಿನ ಡಾರ್ಫರ್ ಪ್ರಾಂತ್ಯದಲ್ಲಿ ಅರೆ ಸೇನಾಪಡೆ ದೊಡ್ಡ ದಾಳಿ ಮಾಡಿದೆ. ಪರಿಣಾಮ 40 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.